ನೋಡಿ, ಅದು ಮಾಡ್ತೀವೋ ಬಿಡ್ತೀವೋ ಅನ್ನೋದು ನಮ್ಮ ಎಲ್ಲ ಧರ್ಮದರ್ಶಿಗಳ ಒಂದು ವಿವೇಚನೆಗೆ ಬಿಟ್ಟಿದ್ದಂಥದ್ದು. ನನ್ನ ಒಬ್ಬಂದೇ ವೈಯಕ್ತಿಕವಾಗಿ ನಿರ್ಧಾರ ಇಲ್ಲ. ಇವತ್ತು ಅವರು ಉಚ್ಚಾಟನೆ ಮಾಡಿದ್ದು ಕೂಡ ನಮ್ಮ ಎಲ್ಲ ಧರ್ಮದರ್ಶಿಗಳು ಸೇರಿಕೊಂಡು ಉಚ್ಚಾಟನೆ ಮಾಡಿದರು ವಿಜಯಾನಂದ ಕಾಶ್ಯಪ್ನವರು ಅಷ್ಟೇ ಅಲ್ಲ. ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ನಿಮ್ಗೆ ಗೊತ್ತಿದೆ. ಅದನ್ನ ಪದೇ ಪದೇ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇದಕ್ಕೆ ಸಂಬಂಧ ಇಲ್ಲ ಅಂದಾಗ ಭಕ್ತರು ಮಾಡ್ಯಾರ ಅಂದರೆ ಭಕ್ತರು ಪಂಚಮಸಾಲಿ ಅವರು ಅಲ್ಲ. ನಾವು ಅವ್ರ ಭಕ್ತರು ಅಂತಂದ್ರೆ ಬೇರೆ ಯಾರು ಭಕ್ತರು ಗೊತ್ತಿಲ್ಲ. ಅವ್ರು ಎಂಥ ಭಕ್ತರು ಅನ್ನೋರು, ಎಂಥ ಸಮುದಾಯ ಇತ್ತು. ಯಾಕಂದ್ರೆ ನಾನು ಸಮುದಾಯದಲ್ಲಿ ಜನಿಸಿ ನಾನು ಒಬ್ಬ ಭಕ್ತನ. ಯಾಕಂದ್ರೆ ನಾವೆಲ್ಲ ಭಕ್ತರಲ್ಲ, ಗುರುವಿನ ಭಕ್ತರು, ಗುಲಾಮರು ನಾವು. ಗುರುಲಿಂಗ ಜಂಗಮವನ್ನು ನೆಚ್ಚಿ ನಡೆದಂಥವ್ರು ನಾವು. ಅದು ಬಸವಣ್ಣನ ತತ್ವ. ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿದಂಥವ್ರು ನಾವು. ಭೇದ ಭಾವ ಯಾವತ್ತೂ ಮಾಡಿದಂಥ ನಮ್ಮ ಸಮುದಾಯ ಅಲ್ಲ. ಎಲ್ಲ ಸಮುದಾಯನ ಒಳಗೊಂಡು ಹೋಗೋದಂಥ ಸಮುದಾಯ. ಯಾಕಂದ್ರೆ ವೀರಮಾತೆ ಚೆನ್ನಮ್ಮ ಇವತ್ತು ಎಲ್ಲ ಸಮುದಾಯಗಳನ್ನು ಕಳ್ಕೊಂಡು, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ತಾಯಿಗೆ ತಕ್ಕ ಮಗ. ತಾಯಿಗೆ ಆ ತಾಯಿ ಹೊಟ್ಟೆಯಲ್ಲಿ ಜನಿಸಿರಲಿಕ್ಕಿಲ್ಲ, ಆದರೆ ತಾಯಿಯ ಒಂದು ಭಾವನೆಯನ್ನು ಇಟ್ಕೊಂಡು, ಸಂಬಂಧವನ್ನು ಇಟ್ಕೊಂಡು ನಡೆದಂಥವ. ಅದಕ್ಕೆ ನಾವು ಎಲ್ಲ ಸಮುದಾಯಗಳ ಜೊತೆಗೆ ಜೀವನವನ್ನು ಮಾಡುವಂಥವ್ರು. ಯಾಕಂದ್ರೆ ನಮ್ಮ ತತ್ವವೇ ಅದೇ ಹೇಳುತ್ತೆ, ವೀರಮಾತೆ ಚೆನ್ನಮ್ಮನ ವಂಶವೇ ಅದೇ ಹೇಳುತ್ತೆ. ಆದ ಕಾರಣ ನಾವು ಅವರು ಯಾರು ಸಂಬಂಧ ಇಲ್ಲ ಅಂತ ಹೇಳಿದಾರೆ, ಸಂಬಂಧ ಇಲ್ಲಾರೋ ಸಂಬಂಧ ಇಲ್ಲ, ಕೈ ಬಿಟ್ಬಿಟ್ಟಿವಿ ನಾವು. ನಮಗೇನು ಬೇಕಾಗಿಲ್ಲ, ಅವ್ರ ಅವಶ್ಯಕತೆಯೂ ಇಲ್ಲ. ಅಲ್ಲ, ಅವ್ರ ಈ ದಿವಸ ಏನು ಮಾಡಿದ್ರು, ಇಲ್ಲಿ 6 ಎಕರೆ ಕೊಟ್ಟೇ ಬಿಟ್ಟಿರಲ್ಲ ಪಾಪ. 17 ವರ್ಷ ಆಗಿತ್ತಲ್ಲ, ಮತ್ತು 17 ವರ್ಷ ಮುಕ್ಕೊಂಡು ಈಗ ಕಟ್ತೀವಿ ಅಂತ ವಿಚಾರ. ಈಗ ನೀವು ಆಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಏನು 2A ಮೀಸಲಾತಿ ಬಗ್ಗೆ ಮೊನ್ನೆ ನಾವು ನಮ್ಮ ಎಲ್ಲ ಧರ್ಮದರ್ಶಿಗಳು ಸಮುದಾಯದ ಮುಖಂಡರೊಂದಿಗೆ ಹೋಗಿ ನಾವು ಶಾಸಕರು, ಅನೇಕ ಶಾಸಕರು ಕೂಡ, BR ಪಾಟೀಲ್ ಸಾಹೇಬ್ರು ಇರ್ಬೋದು, ಅನೇಕ ನಮ್ಮ ಅಶೋಕ್ ಮನಗೂಳಿ ಇರ್ಬೋದು, ನಮ್ಮ ರಾಜುಗೌಡ ಪಾಟೀಲ್ ಇರ್ಬೋದು, ಎಲ್ಲ ಕೂಡ ಹೋಗಿ ನಾವು ನಿಯೋಗ ತೊಗೊಂಡು ಇವತ್ತು 2A ಮೀಸಲಾತಿ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ನಾವು ಒಂದು ವಸತಿ ನಿಲಯವನ್ನು ಕಟ್ಬೇಕಂತ ಮಾಡೀವಿ. ಸರ್ವ ಸಮುದಾಯಕ್ಕೆ, ಕೇವಲ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ. 5 ಕೋಟಿ ರೂಪಾಯಿ ನಾವು ಬೇಡಿಕೆಯನ್ನು ಇಟ್ಟಿವಿ ಸರ್ಕಾರದ ಮುಂದೆ. ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಾರ. 5 ಕೋಟಿ ರೂಪಾಯಿ ತಂದು ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ವಿ ನಾವು. ಏನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನಡೆಯಲ್ಲಿ ಒಂದು ವಸತಿ ನಿಲಯ, ಪೋಸ್ಟ್ ಮ್ಯಾಟ್ರಿಕ್ ಆ್ಯಂಡ್ ಪ್ರೀ ಮ್ಯಾಟ್ರಿಕ್ 2 ಹಾಸ್ಟೆಲ್ಗಳನ್ನು ಕಟ್ಟಿ ಇಲ್ಲಿ ವಿದ್ಯಾರ್ಥಿಗಳಿಗೆ, ಎಲ್ಲ ಸಮುದಾಯ, ಕೇವಲ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮುದಾಯ, ಲಿಂಗಾಯತ ಒಳಪಂಗಡ ಇರ್ಬೋದು, ಬೇರೆ ಅನ್ಯ ಸಮಾಜ ಯಾವ್ಯಾವ ಇದಾವೆ, ಯಾವ್ಯಾವ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ವಸತಿ ನಿಲಯವನ್ನು ಕೂಡ ಇವತ್ತು ಭೂಮಿ ಪೂಜೆ ನೆರವೇರಿಸ್ತಾ ಇದ್ದೀವಿ. ಅದನ್ನು ಕಟ್ಟಿ 1 ವರ್ಷದಲ್ಲಿ ಅದನ್ನು ಉದ್ಘಾಟನೆಗೊಳಿಸಿ ಮತ್ತು ದಾಸೋಹ ಭವನವನ್ನು ಕೂಡ ಕಟ್ತಾ ಇದ್ದೀವಿ. ನಿರಂತರ ದಾಸೋಹ ಇನ್ನು ಮೇಲೆ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನಡೆಯಲ್ಲಿ ನಾವು ನಿರಂತರ ದಾಸೋಹವನ್ನು, ಇಲ್ಲಿ ಯಾವುದೇ ಸಮುದಾಯ ಬರ್ಬೋದು, ನಮ್ಮ ಸಮುದಾಯಕ್ಕೆ ಅಲ್ಲಿ ಬಂದು ಇಲ್ಲಿ ದರ್ಶನಕ್ಕೆ ಬರ್ತಾರೆ. ದೇವಸ್ಥಾನ ಸಂಗಮನಾಥನಿಗೆ, ಬಸವಣ್ಣನ ಪವಿತ್ರವಾದ ಕ್ಷೇತ್ರದ ಅನೇಕ ಜನ ಭಕ್ತರು ಇವತ್ತು ನಾಡಿನಾದ್ಯಂತ, ದೇಶಾದ್ಯಂತ ಬರ್ತಾರೆ. ಅವ್ರಿಗೆಲ್ಲ ದಾಸೋಹ ಇಡಬೇಕು ಅನ್ನೋದು ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಅವನ್ನ ಇವತ್ತು ಅಡಿಗಲ್ಲನ್ನು ಮಾಡುವಂಥ ವ್ಯವಸ್ಥೆ ಕೂಡ ಇದೆ. 8ನೇ ಹಂತದ ಮೀಸಲಾತಿ ಹೋರಾಟವನ್ನು ಮಾಡ್ತೀವಿ. ಈ ಸಾರಿ ನಾವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಅವರ ಮಳ್ಳಿ ಊರಿಗೆ ಕೇಳೋದಿಲ್ಲ. ಅವ್ರ ಮನಸ್ಸು ಪರಿವರ್ತನೆಯಾಗಿ ಅವರಾಗಲೇ ಕರೆದು ಕೊಡುಮಟ ನಾವು ಪ್ರತಿಜ್ಞಾ ಕ್ರಾಂತಿ ಆರಂಭ. ನೋಡ್ರಿ, ಅವ್ರು ಎಷ್ಟು 101ನೇ ಹೋರಾಟ ಮಾಡ್ಕೊಳ್ಳಿ, 8ನೇದು ಯಾಕೆ 101 ಮಾಡ್ಕೊಳ್ಳಿ. ಅವ್ರ ನಿಲುವು ಏನದಾವು, ಅವ್ರ ತತ್ವ ಏನದಾವು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ ಧರ್ಮದಲ್ಲಿ ಜನಿಸ್ಯಾರ ಅನ್ನೋದು ಅವ್ರಿಗೆ, ಯಾರು ಹೋರಾಟದ ಮುಂಚೂಣಿಯಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾವ ಧರ್ಮದಲ್ಲಿ ಜನಿಸಿದ್ವಿ ಅನ್ನೋದು ಹೇಳ್ಬೇಕಲ್ಲ ಅವ್ರು ಫಸ್ಟು. ಬಸವ ಧರ್ಮನ, ಏನು ಲಿಂಗಾಯತರ, ಏನು ಪಂಚಮಸಾಲ್ಯಾರ, ಮತ್ತು ಯಾವ್ದವ್ರು ಅದಾವನು ಇವರಿಗೆ? ಯಾಕಂದ್ರೆ ಅವರು ಮೊನ್ನೆ ಏನು ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ಪ್ರಾರಂಭ ಆಗಿದೆ, ಸಮೀಕ್ಷೆ ಪ್ರಾರಂಭ ಆಗಿದೆ. ಅದರಲ್ಲಿ ಯಾರ್ಯಾರು ಏನೇನು ಬರ್ಸ್ಯಾರ ಗೊತ್ತೈತಿ. ನಾವು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿವಿ, ನಾವು ಲಿಂಗಾಯತ ಅಂತ ಬರ್ಸೀವಿ. ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಬರ್ಸೀವಿ. ಅದೇ ರೀತಿ ನಾವು ಅದೇ ಬರ್ಸ ಕೇಳಿದ್ವಿ ಎಲ್ಲ ಒಳಪಂಗಡಗಳಿಗೂ, ಲಿಂಗಾಯತ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನು ಉಪಜಾತಿಯಲ್ಲಿ ಬರ್ಸ್ರಿ ಅಂತ ಹೇಳಿದ್ವಿ. ಆದರೆ ಇವರು ಯಾವ್ಯಾವ ಹೇಳ್ಯಾರ ನಿಮ್ಗೆ ಗೊತ್ತೈತೆ, ನಾನು ಹೇಳಕ್ಕೆ ಹೋಗಲ್ಲ, ಉಚ್ಚಾರ ಮಾಡೋಕ್ಕೆ ಹೋಗೋದಿಲ್ಲ. ಇವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ. ಲಿಂಗಾಯತಿಗೋಸ್ಕರ ಹೋರಾಟ ಮಾಡ್ತಾರೋ, ಏನು ಪಂಚಮಸಾಲಿ ಹೋರಾಟ ಮಾಡ್ತಾರೋ, ಮತ್ತು ಇತರಿಗೆ ಮಾಡ್ತಾರೋ. ಯಾಕಂದ್ರೆ ಅವ್ರು ನಿಲುವು ಸ್ಪಷ್ಟ ಇಲ್ಲ. ಯಾಕಂದ್ರೆ ಒಂದು ವೇದಿಕೆಯಾಗಿ ಹೋಗಿ ಏನು ಲಿಂಗಾಯತ ಅಂತ ಭಾಷಣ ಮಾಡ್ತಾರೆ ಇವರು, ಇನ್ನೊಂದು ವೇದಿಕೆಗೆ ಬಂದು ಹಿಂದೂ ಅಂತ ಹೇಳ್ತಾರೆ. ಇವ್ರು ಯಾವ ಧರ್ಮ? ಹಿಂದೂ ಧರ್ಮ ಐತೆ ರಾಷ್ಟ್ರದಾಗ? ನಾವು ಹಿಂದೂಗಳು ವಿರೋಧಿ ಅಲ್ಲ, ಹಿಂದೂಗಳು ಅಂದವರಿಗೆ ನಾವು ಗೌರವ ಕೊಡ್ತೀವಿ. ಆದರೆ ಯಾರೂ ವಿರೋಧಿ ನಾವಲ್ಲ. ಯಾವ ಧರ್ಮದ, ಯಾವ ಜಾತಿಯ ಜನಾಂಗಕ್ಕೆ ನಾವು ವಿರೋಧಿಗಳಲ್ಲ. ಆದರೆ ಇವರು ನಿಲುವೇ ಸ್ಪಷ್ಟ ಇಲ್ಲ. ಇವರು ಹೋರಾಟ ಹೆಂಗೆ ಮಾಡ್ತಾರೋ, ಯಾರು ಕರ್ಕೊಂಡು ಮಾಡ್ತಾರೋ ಅದಂತೂ ಗೊತ್ತಿಲ್ಲ. ನಮ್ಮ ಹೋರಾಟ ಕೂಡ ಇದೆ, ಕಾನೂನಾತ್ಮಕವಾಗಿ, ಸೈದ್ಧಾಂತಿಕವಾಗಿ ನಮ್ಮ ಸಮುದಾಯ ಇವತ್ತು ನ್ಯಾಯ ಕೊಡಿಸ್ಬೇಕು.
2A ಕೊಡಿಸ್ಬೇಕು, ನಾವು 2A ಮೀಸಲಾತಿ ಕೊಟ್ಟು ಶಾಸಕ ಸಚಿವ ನೀವೇ ಹೋಗಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಭಾಳ ಸ್ಪಷ್ಟವಾಗಿ ನಮ್ಮ ಸಮುದಾಯದ ಮುಂದೆ ಹೇಳ್ಯಾರ, ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿ ಬಂದಿಲ್ಲ. ಹಿಂದೆ ಇವರು ನಾಟಕ ಮಾಡಿದ್ರಲ್ಲ, ಬೊಮ್ಮಾಯಿ ಅಂಡ್ ಕಂಪನಿ ನಾಟಕ ಕಂಪನಿ, ತಾಯಿ ಮೇಲೆ ಪ್ರಮಾಣ ಮಾಡಿ ಈ ನಾಟಕ ಕಂಪನಿ 2D 2C ಕೊಟ್ರಲ್ಲ, 2D 2C ಕೊಡಿಸಂತ ಹೇಳಿ ಇವ್ರು ತಾಕತ್ತಿದ್ರೆ ಇವರ ಹೇಳಿದ್ರಲ್ಲ, ಯಾರ ಹೆಸರು ಇನ್ನೇಗ ಏನು ಜಗದ್ಗುರುಗಳು ಏನೋ ಅಂತಿರಲ್ಲ ಅವ್ರು, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ, ನನಗೆ ಬರೋದು ಬಾಯಾಗಿ ಈಗ ಅವ್ರು ತೆಗೆದಾಕಿ ನಾವು ತೆಗೆದಾಕಿಬಿಟ್ಟಿವಿ. ಅವ್ರು ಹೇಳಿದ್ರಲ್ಲ, ಸ್ವೀಕಾರ ಮಾಡಿದ್ರಲ್ಲ 2D 2C. ಮತ್ತು ಯಾಕೆ ಕೊಡಿಸಿಲ್ಲ ನಮ್ಮ ಮಕ್ಕಳಿಗೆ ಸರ್ಟಿಫಿಕೇಟು? ಯಾಕೆ 2D 2C ಸರ್ಟಿಫಿಕೇಟ್ ಕೊಡಿಸಿಲ್ಲ? ಸುಮ್ಮನೆ ನಾಟಕ ಓಡಿಸೋದು, ಅದು ಪೂರ್ಣ ಪ್ರಮಾಣ ವರದಿ ತೊಗೊಳ್ಳಾರ್ದು ಮಧ್ಯಂತರ ವರದಿ ತೊಗೊಂಡು ಬೊಮ್ಮಾಯಿ ತಾಯಿ ಮೇಲೆ ಪ್ರಮಾಣ ಮಾಡಿ ನಾಟಕ ಮಾಡಿದವರು ಇವರಲ್ಲಪ್ಪ, ಭಾರತೀಯ ಜನತಾ ಪಕ್ಷ ಸೋಕಾಲ್ಡ್ ನಾಯಕರುಗಳು. ಈಗ ಅದನ್ನು ಆ ಕಡೆ ಅವ್ರ ಪಕ್ಷಕ್ಕೆ ತೊಗೊಂಡು ಹೋಗ್ಯಾರ. ಬಹುತೇಕ ಎಲ್ಲಿ ಇಲೆಕ್ಷನ್ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವ್ರಿಗೆ, ಅದು ನನಗೆ ಡೌಟ್ ಐತಿ. ಅಲ್ಲ ನಿಲ್ಲಿಸ್ಬೋದು, ಯಾಕಂದ್ರೆ ಅವರು ರೆಡಿ ಆಗ್ಯಾರ ಎಲ್ಲ, ಅದಕ್ಕೆ ನಿಂತದ್ದು ಒತ್ತು ಕೂಡಿ ಮೇಳ ಒತ್ತು ಕೂಡಿ ಏನಿಲ್ಲ ಖಾದಿ ಹಾಕೋ ಇದು ಖಾದಿ ಹಾಕೊಂತಾರ ಅವರು ಜಲ್ದಿ. ಅಲ್ಲ ನಾನು ಯಾರು ಗೊತ್ತಿಲ್ಲ, ಅಲ್ಲಿ ಮಾತಾಡ್ತಾರಲ್ಲ ಯಾರೋ ಹಿಂದೆ ಹೇಳ್ತಾರಲ್ಲ, ಮೊನ್ನೆ ಭಾಷಣ ಹೊಡಿತಾರೆ ಇವರು, ಒಬ್ಬರು ಯಾವ ಇದನ್ನ ಹಾಕ್ಕೊಂಡಿದ್ದೀವಿ, ಖಾದಿ ಹಾಕ್ಕೊಂಡಿದ್ದೀವೋ, ಕಾವಿ ಹಾಕ್ಕೊಂಡಿದ್ದೀವೋ, ಕಾಕಿ ಹಾಕ್ಕೊಂಡಿದ್ದೀವೋ, ಅದ್ರ ಮೇಲೆ ನಮ್ಮ ನಿರ್ಧಾರಗಳಾಗ್ತವೆ. ಅದನ್ನು ಬಿಟ್ಟು ಇದನ್ನು ಹಾಕ್ಕೊಂಡು ನಾನು ಏನಾರ ಮಾತಾಡ್ತೀನಿ. ಅವ್ರು ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರದ ಬೆಂಬಲ ಇವ್ರಿಗಿದೆ ಅಂತ ಬೈಕೊಂತ ಹೋಗ್ಲಿ, ನನಗೆ ನಾನು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.